ಇವತ್ತು ಹರಿ ಮನೆಗೆ ಹೋಗುವ. ಸೊ ಲೆಟ್ಸ್ ಗೋ ಗೈಸ್. ವೆಲ್ಕಮ್ ಟು ಧನುಶ್ರೀ ಚಾನಲ್. ಇಷ್ಟು ಮನೆಗಳಲ್ಲಿ ಯಾವುದೋ ಒಂದು ಮನೆ ಹರಿದಿದೆ. ನಮ್ಮಮ್ಮ ಇವಾಗಲೇ ಓಡೋಗ್ಬಿಡ್ತಾರೆ. ಆದ್ರೂ ಅವ್ರನ್ನ ನಂಬಿ ಕೂತ್ಕೋತೀನಿ ಗಾಡಿಲಿ, ಪರವಾಗಿಲ್ಲ. ಏನ್ ಹರಿ ಚೆನ್ನಾಗಿ ಓಡಿಸ್ತೀನಿ. ಹೌದಾ? ವೆಲ್ಕಮ್ ಟು ಮೈ ಕಾರ್. ಹರಿ ಈಸ್ ಎಕ್ಸ್ಪೆಕ್ಟಿಂಗ್ ಫಾರ್ ಕಾಂಪ್ಲಿಮೆಂಟ್. ಅವ್ರನ್ನ ನಂಬಿ ಪಕ್ಕದಲ್ಲಿ ಅದು ಫಸ್ಟ್ ಸೀಟ್ ಅಲ್ಲಿ ಕೂತಿದ್ದೀನಿ. ಇದಕ್ಕಿಂತ ಕಾಂಪ್ಲಿಮೆಂಟ್ ಬೇಕಾ ಹರಿ ನಿಮ್ಗೆ? ಇದನ್ನ ಅನ್ಬಾಕ್ಸ್ ಮಾಡುವ ಸಮಯ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧನುಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಆಕ್ಚುಲಿ ಹರಿ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅವರು ಹೊಸ ಮನೆಗೆ ಶಿಫ್ಟ್ ಆಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಲಾಸ್ಟ್ ಟೈಮು ಹಬ್ಬದ ಟೈಮಲ್ಲಿ ನನಗೆ ಇನ್ವೈಟ್ ಮಾಡಿಲ್ವಲ್ಲ ಅಂತ ಹೇಳ್ಬಿಟ್ಟು ಹೇಳಿ. ಯೂಶಲಿ ಪೂಜೆಗಳಿಗೆ ಬರಲ್ಲ ಅಂತಿರೋ ಅನ್ಕೊಂಡು ಐ ಡೋಂಟ್ ನೋ, ಹಿ ಡಿಡ್ಂಟ್ ಇನ್ವೈಟ್ ಮೀ. ಸೊ ಅದಾದ್ಮೇಲೆ ಮತ್ತೆ ಮನೆ ಶಿಫ್ಟಿಂಗ್ ಟೈಮಲ್ಲಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಇವತ್ತು ಸ್ವಲ್ಪ ಎಲ್ಲ ಹಾಲೆಲ್ಲ ಉಗ್ಸಿರ್ತಾರೆ ಅನ್ಸುತ್ತೆ ನನ್ನ ಪ್ರಕಾರ. ಸೊ ಇವತ್ತು ಹರಿ ಮನೆಗೆ ಹೋಗುವ. ಸೊ ಲೆಟ್ಸ್ ಗೋ ಗೈಸ್. ಸೊ ಗೈಸ್, ಇನ್ನೊಂದೇನಪ್ಪ ಅಂತಂದ್ರೆ, ಲಾಸ್ಟ್ ಟೈಮು ನಾನು ಹರಿ 3 ವಿಡಿಯೋ ಶೂಟ್ ಮಾಡಿದ್ವಿ. ಒಂದು ವೈರಲ್ ವಯಾರಿ, ಮತ್ತೆ ಇನ್ನೊಂದು ಅಪ್ಪನ ಜೊತೆ, ಮತ್ತೆ ಇನ್ನೊಂದು ಮೋನಿಕಾ ಸಾಂಗಿಗೆ. ಸೊ ಆ ಟೈಮಲ್ಲಿ ಶೂಟ್ ಮಾಡಕ್ಕೆ ಅಂತೆಲ್ಲ ಹೋದಾಗ ನಮ್ಮನೆಲ್ಲ ಲಗೇಜ್ ಇಟ್ಟಿದ್ರು. ಸೊ ಅವ್ರದ್ದು ಸೂಟ್ ಕೇಸ್ನ ಇವತ್ತು ನಾನೇ ವಾಪಸ್ ತಗೊಂಡು ಹೋಗ್ತಾ ಇದ್ದೀನಿ. ಎಷ್ಟೋ ಸಲ ಕೇಳಿದ್ರು ಸಿಕ್ತಿ ಅದನ್ನು ಬರ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ನಾನು ತುಂಬ ಕೆಲಸಗಳು ಶೂಟ್ಸ್ ಅಂತ ಬ್ಯುಸಿ ಇದ್ದೆ, ಹಂಗಾಗಿ ಸಿಗಕ್ಕೆ ಆಗಿರಲಿಲ್ಲ. ಸೊ ಐ ಥಿಂಕ್ ಆಫ್ಟರ್ ಆಶ್ರಮ ಆದ್ಮೇಲೆ ಇವಾಗ ಸಿಗ್ತಾ ಇರೋದು ಹರಿಗೆ. ಸೊ ಹಾಗಾಗಿ ಲೆಟ್ಸ್ ಗೋ ಗೈಸ್. ನನ್ನ ಜೊತೆ ನಮ್ಮ ಅಮ್ಮನೂ ಬರ್ತಾ ಇದ್ದಾರೆ. ಬರಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರವರೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ ನಾನು ಹೋಗೋದ್ ಬೇಡ, ಬಟ್ಟೆ ತೊಳ್ಕೊಂಡಿರೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಹೇಳ್ದೆ ಬೇಗ ರೆಡಿ ಆಗಿ ಹಾಫ್ ಎನ್ ಅವರ್ ಅಲ್ಲಿ ಅಂತ ಅರ್ಜೆಂಟ್ ಅಲ್ಲಿ ಓಡಿಸ್ಕೊಂಡು ಇವಾಗ ಕರ್ಕೊಂಡು ಹೋಗ್ತಾ ಇದೀನಿ. ಸೊ ಲೆಟ್ಸ್ ಗೋ ಗೈಸ್. ನಾವು ನೋಡಿ ಹರಿ ಮನೆಗೆ ಹೋಗಕ್ಕೆ ಕಾಡೊಳಗೆಲ್ಲ ಹೋಗ್ತಾ ಇದೀವಿ. ನಮ್ಮಮ್ಮ ಹೇಳ್ತಾರೆ ವಯನಾಡಿಗೆ ಹೋಗಿರ್ತಾರ, ಫೀಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಅಲ್ಲೂ ಸ್ವಲ್ಪ ಹಿಂಗೆ ಕಾಡಲ್ವಾ? ನಾನೆಲ್ಲ ನಿಂತಿದ್ದು. ಇಲ್ಲ ಆನೆಗಳೆಲ್ಲ ಸಿಗಲ್ಲ ತಾನೆ ಗೈಸ್. ನಮ್ಮಮ್ಮ ನಾಯಿಗೆ ಬ್ರೆಡ್ ತಿನ್ನಿಸ್ತಾರೆ. ಯೂಶಲಿ ನಾನು ತಿನ್ನಿಸ್ತೀನಿ. ಇವತ್ತು ನಮ್ಮಮ್ಮ ನಾಯಿ ನೋಡ್ಬಿಟ್ಟವ್ರೆ. ನಾನು ಇವಾಗ ತಾನೇ ಎದ್ಬಿಟ್ಟು ಕಂಡುಬಿಟ್ಟಿದ್ದೀನಿ. ಪೂರಾ ರೋಡೆಲ್ಲ ನಿದ್ದೆ ಮಾಡಿರೋದು. ಆ್ಯಂಡ್ ಆನ್ ದ ವೇ ಫ್ರೂಟ್ಸ್ ಏನಾದ್ರು ಸ್ವೀಟ್ ಅಂತ ತಗೋಣ ಅಂದ್ಕೊಂಡು ತೊಗೊಳಕ್ಕೆ ಆಗಲಿಲ್ಲ. ನಾವಾಗ ಸ್ವಲ್ಪ ಸ್ವೀಟ್ ತೊಗೊಂಡೆ ಇವಾಗ ಹರಿ ಮನೆಗೆ. ಎಲ್ಲೂ ಏನು ಸಿಗ್ತಾ ಇಲ್ಲ. ಇವಾಗ ಆಲ್ಮೋಸ್ಟ್ ರೀಚ್ ಆಗಾಯಿತು. ಒಳಗಡೆ ಹೋಗ್ತಾ ಇದೀವಿ. ಇಷ್ಟು ಮನೆಗಳಲ್ಲಿ ಯಾವುದೋ ಒಂದು ಮನೆ ಹರಿದಿದೆ. ಸೊ ಮೇ ಬಿ ಲಾಸ್ಟಲ್ಲಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಗೇಟಲ್ಲಿ. ಇಲ್ಲೇ ನೀನು ಮನೆ ನೋಡೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ನನಗೂ ಹರಿ. ಬಟ್ ನಂಗೆ ತುಂಬ ದೂರ ಆಗುತ್ತೆ, ಹಾಗೆಲ್ಲ ಹರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಸೊ ನೋಡುವ ಹೆಂಗಿರುತ್ತೆ ಇಲ್ಲಿ ಮನೆಗಳಂತ. ಮೇ ಬಿ ನಮ್ಗೆ ಯಾವ್ದಾದ್ರು ಚೆನ್ನಾಗಿರುತ್ತೆ ಮನೆ ಅಂತ ನೋಡೋಣ ಬೇಕಂದ್ರೆ ಇಲ್ಲಿ. ಗೈಸ್ ಹರಿ ನೋಡಿ ಇಲ್ಲೇ ನಿಂತಿದ್ದಾರಲ್ಲ, ಫೋಟೋಸ್ ಎಲ್ಲ ತೆಗೀತವ್ರದ್ದು. ಗೈಸ್ ಫೈನಲಿ ನಮ್ಮ ಹರಿ ಬನ್ನಿ. ನಮ್ಮ ಹರಿಯವರು ಸಿಕ್ಕಿದ್ರು. ಸೊ ಫುಲ್ ಖುಷಿಯಾಗಿದ್ದಾರೆ. ತುಂಬಾ ಒಳ್ಳೊಳ್ಳೆ ಥಿಂಗ್ಸ್ ಗಳೆಲ್ಲ ಆಗ್ತಿದೆ ಲೈಫಲ್ಲಿ. ಇನ್ನೂ ಹಂಗೆ ಅವ್ರ ಲೈಫಲ್ಲಿ ಆಗ್ತಾ ಇರ್ಲಿ. ಹೊಸ ಕಾರ್ ಕೂಡ ತಗೊಂಡ್ರು. ಸೊ ಆ ಕಾರಲ್ಲಿ ಒಂದು ಡ್ರೈವ್ ಕೂಡ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಅದನ್ನ ಆಮೇಲೆ ತೋರಿಸ್ತೀನಿ ಕಾರ್ನ. ಫಸ್ಟು ಈಗ ಮನೆ ಬಂದ್ಬಿಟ್ಟು ಇದು ಗೈಸ್. ಸೊ ಹರಿಯ ಮನೆ ಇದು. ಅಂಡ್ ದೆನ್ ಈಗ ಒಳಗಡೆ ತೋರಿಸ್ತಾರೆ ಎಲ್ಲೆಲ್ಲಿ ಏನೇನು ಅಂತ ಹೇಳ್ಬಿಟ್ಟು. ನೋಡಿ ಆಯ್ತಾ. ಏನ್ ಚಿಕ್ಕ ಮನೆ ಹರಿ, ಸಾಲ ಇನ್ನೆಷ್ಟು ಬೇಕು? ನಿಮ್ ಮನೇಲಿ ಯಾರ್ಯಾರು ಇರ್ತೀರಾ ಹೇಳಿ? ಮತ್ತೆ 3 ಜನಕ್ಕೆ ಇನ್ನೆಷ್ಟು ಬೇಕು? ದಿಸ್ ಇಸ್ ಆಲ್ರೆಡಿ ಬಿಗ್. ಆಂಟಿ ಇನ್ನೆಷ್ಟು ಬೇಕಾ? ಆಂಟಿ ಇನ್ನೂ ದೊಡ್ಡದು ಬೇಕಾ? ಹಾ. ಸೊ ಇಲ್ಲಿ ಟಿವಿ ಎಲ್ಲ ಫಿಕ್ಸ್ ಮಾಡ್ಕೊಡೋದು. ಇಲ್ಲಿ ಸ್ವಲ್ಪ ಪೂಜೆ ಮಾಡಿದ್ದಾರೆ. ಈಗ ಮೇಲ್ಗಡೆ ಹರಿ ಅವ್ರ ರೂಮ್ ನ ತೋರಿಸ್ತಾರೆ. ಇನ್ನು ಐಟಮ್ಸ್ ಎಲ್ಲ ಮಾಡಿಲ್ಲ ಬಿಕಾಸ್ 3-4 days ಬ್ಯಾಕ್ ಫಾಸ್ಟ್ ಆಗಿ ಶಿಫ್ಟ್ ಆಗಿದ್ದು ನಾವು. ಬಟ್ ಒಳ್ಳೆ ಡೇ ಲೈಟ್ ಇದೆ ಅಲ್ಲ. ಗಾಳಿ ಬೆಳಕು ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಬೆಳಕಿದೆ. ಅಂಡ್ ಇಲ್ಲಿ ಒಂದ್ ನಿಮಿಷ, ಇದು ಬಾಲ್ಕನಿ ತರನಾ? ನೈಸ್. ಐ ಲೈಕ್ ದಿಸ್ ಪಾರ್ಟ್. ವುಡನ್ ಫ್ಲೋರ್ಸ್ ಅಲ್ಲ, ನೈಸ್ ನೋ? ಇಲ್ಲೊಂದು ಟಿವಿ ಫಿಕ್ಸ್ ಮಾಡ್ಕೋಬಹುದು. ವಾರ್ಡ್ರೋಬ್ಸ್, ಬಾತ್ರೂಮ್. ಇರಿ ಹರಿ ಬಂದೇರಿ. ಅವ್ರು ಫುಲ್ ಎಕ್ಸೈಟೆಡ್ ಆಗಿದ್ದಾರೆ ತೋರ್ಸೋದಕ್ಕೆ. ಎಲ್ಲದಕ್ಕೂ ಬಾತ್ರೂಮ್ಸ್ ಇದೆಲ್ಲ. ಹಾ, ಇಲ್ಲಿ ವಾರ್ಡ್ರೋಬ್ ತರ. ಮೋರ್ ಲೈಕ್ ಯಾವ ಪೂಜಾ ರೂಮ್ ಅಂತ ಮಾಡಿಲ್ಲ. ಹಾ 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 ಫಸ್ಟ್ ಫ್ಲೋರ್ ಅಲ್ಲಿ ಕೊಟ್ಟಿರೋ ಪೂಜಾ. ಹಾ ಹಾ ಹಾ, ಇಲ್ಲಿ ಸೈಡ್ ಕೊಟ್ಟಿದ್ದಾರೆ. ಸೊ ಇನ್ನೂ ಮೇಲ್ಗಡೆ ಇದೆಯಾ? ಮೇಲ್ಗಡೆ ಟೆರೆಸ್. ಹಾ ಹಾ ಹಾ. ಪೂಜಾ ರೂಮ್ ಈ ಕಡೆ ಅದು ಈಸ್ಟ್ ಫೇಸಿಂಗ್ ಇದ್ದಲ್ಲ, ತಿರ್ಗಾ ದೇವ್ರ ಮನೆ ಬರುತ್ತೆ ಅಂತ ಮೇಲೆ ಮಾಡಿದ್ರೆ. ಸೊ ಕೆಳಗಡೆ ಮೇನ್ ಇನ್ನೊಂದು ಬೆಡ್ರೂಮ್ ಅಲ್ವಾ? ಕೆಳಗಡೆ ಹಾಲ್ ಚಿಕ್ಕ ಬರುತ್ತಲ್ಲ, ಕೆಳಗಡೆ ಒಂದು ಬೆಡ್ರೂಮ್ ಇದೆ, ಕಾರ್ನರ್ ಕೆಳಗಡೆ ಒಂದು ಬೆಡ್ರೂಮ್ ಇದೆ. ಸೊ ಗೈಸ್ ಹೊರಗಡೆ ಹಿಂಗಿದೆ ನೋಡಿ. ಹರಿ ಇಲ್ಲಿಗೆ ನಾನು ಬಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮನೆ ಮಾಡ್ತಾರೆ ಹರಿ.
ಆಕ್ಚುಲಿ ಇಟ್ಸ್ ನಾಟ್ ದೂರ ನೋಡಿ ಇಲ್ಲಿಂದ ಒಂದು 2-3 ಕಿಲೋಮೀಟರ್ಸ್ ವೆರಿ ನೈಸ್ ರೋಡ್ ಬಟ್ ಇಟ್ಸ್ ಸ್ಟಿಲ್ ಫಾರ್ ಮಂತ್ರಿ ಮಾಲ್ 15 minutes ಮಂತ್ರಿ ಮಾಲ್ is very far. business time ಆ್ಯಂಡ್ ಇವರ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ ನೋಡಿ, ಇಷ್ಟು ಜನ ರಿಲೇಟಿವ್ಸ್ ಬಂದಿದ್ದಾರೆ. ನಮ್ಮ ಕಾರ್ ಇವಾಗ ಬಂತು. ನಮ್ಮ ಕಾರಲ್ಲಿ ಲಗೇಜ್ ಇದೆ, ಇವಾಗ ಹರಿದು ಎತ್ಕೋಬೇಕು. ಹರಿ ನೆನ್ಪು ಮಾಡ್ಬಿಡಿ, ಎತ್ಕೊಳ್ಳಿ, ಆಮೇಲೆ ಮರ್ತೋಗ್ಬಿಡಿ. ಆಯ್ತು ತಗೊಳ್ಳೋಣ ಅಂತ ಡಿಸೈಡ್ ಮಾಡಿ 1 ತಿಂಗಳು 2 ತಿಂಗಳಿಂದ ನಮ್ಮನೇಲೆ ಇದೆ ಅವ್ರ ಸೂಟ್ ಕೇಸು. ಅದಕ್ಕೆ ಹೇಳಿದೆ ಧೂಳೆಲ್ಲ ತುಂಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಕಾರ್ ಆಮೇಲೆ ತೋರಿಸ್ತೀನಿ ಗೈಸ್. ಕಾರ್ ಒಳಗಡೆ ಕುತ್ಕೊಂಡು ತೋರಿಸ್ತೀನಿ. ಐ ಆಮ್ ಆಲ್ಸೋ ವೆರಿ ಎಕ್ಸೈಟೆಡ್ ಟು ಸಿಟ್ ಇನ್ ದಿಸ್ ಕಾರ್. ಇಟ್ಸ್ ಲೈಕ್ ನನ್ನ ಫ್ರೆಂಡ್ ಕಲ್ತಿದ್ದೀನಿ ಎಲ್ಬೋರ್ಡ್ ಆಗಿದ್ದು ಆಕ್ಚುಲಿ. ಅವರು 1000 ಕಿಲೋಮೀಟರ್ ಓಡಿಸಿದ್ದೀನಿ. ಹೌದಾ? ಸೊ ಐ ನೆವರ್ ಹ್ಯಾಡ್ ಅ ಕಾರ್ ಬಿಫೋರ್. ಲೈಕ್ ನನ್ನ ತಮ್ಮಂದಿತ್ತು, ನಾನು ತಗೊಂಡಿದ್ದಿಲ್ಲ. ಅವರು ತಗೊಳಕ್ಕಿಂತ ಮುಂಚೆ ಇಟ್ಸ್ ಲೈಕ್ ನನ್ ಕಾರ್ ಬರ್ತಿದೆ, 1 ವಾರಕ್ಕಿಂತ ಮುಂಚೆ ಕಾರ್ ಬರ್ತಿದೆ ಅಂತ. ಆಮೇಲೆ 2-3 ದಿನದಿಂದ ಹೇಳ್ತಿದ್ರಲ್ಲ ಸಿಗೋಣ ಅಂತ. ಸೊ ನಾನು ವೆಬ್ ಸೀರೀಸ್ ಶೂಟ್ ಅಲ್ಲಿ ಬಿಸಿ ಇದ್ದೆ, ನನಗೆ ಸಿಗಕ್ಕೆ ಆಗಿಲ್ಲ. ಈಶಾ ಹೋದ್ವಿ, ಹಂಗಾಗಿ ಎಕ್ಸ್ಪ್ಲೋರ್ ಮಾಡಕ್ಕೆ ಆಗಿಲ್ಲ. So ನನಗೆಲ್ಲ ಹಬ್ಬಗಳು. Then we are back here now. So I'm happy that you are here. ಇವ್ರನ್ನ ಕರೀಲಿಲ್ವಾ ವೀಕ್ಷಿತಾ? She was supposed to come actually. ಅವ್ರದ್ದು family get together ಇದೆ. So she was like I'll come another day. ನಮ್ಮಮ್ಮ ಹಸ್ವಾಗ್ತಿತ್ತು ಅಂತ ಹೇಳಿದ್ರು. ಸೊ ಫಸ್ಟ್ ಊಟ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಊಟ ಕೂತಿದೀವಿ. ಇವಾಗ ಹರಿ ನಮಗೋಸ್ಕರ ಏನೇನು ಸ್ಪೆಷಲ್ ಮಾಡಿಸಿದ್ದಾರೆ ಅಂತ ನೋಡೋಣ. ನಮ್ಮಮ್ಮ ಇವಾಗಲೇ ಓಡೋಗ್ಬಿಡ್ತಾರೆ. ಸೊ ಫೈನಲ್ ಇವಾಗ ಊಟ ಮಾಡುವ. ಅಮ್ಮ ಆರಾಮಾಗಿ ಊಟ ಮಾಡ್ರಿ ಆಯ್ತಾ, ನಾಚ್ಕೋಬೇಡ್ರಿ. ಹೇಗಿದೆ ಧನುಶ್ರೀ ಊಟ? ಮನೆ ಊಟ ತರನೇ ಇದೆ. ಹೌದಾ? ಅದೆಲ್ಲ ಓಕೆ, ಎಲ್ಲರೂ ಎದ್ದಿದ್ದಾರೆ. ನೀನ್ ಮಾಡ್ತಿದ್ದೀನ? ನಂಗೆ ಅಷ್ಟೊಂದು ತಿನ್ನಿಸ್ತಾ ಇದಾರಲ್ಲ ಮತ್ತೆ. ಅರಿದು ಸ್ಟೇರಿಂಗ್ ನೋಡಿ, ಇದು ಕಲರ್ ನಂಗೆ ತುಂಬ ಇಷ್ಟ ಆಯಿತು. MG ಸಿಂಬಲ್ ಕೂಡ ಚೆನ್ನಾಗಿದೆ. ಅಷ್ಟು ಬೇಗ ಧೂಳು ಮಾಡ್ಕೊಂಬಿಟ್ಟಿದ್ದಾರೆ. ನಾನೇ ಒಂಚೂರು ಒರೆಸ್ಬಿಡ್ತೀನಿ ಬಿಡಿ. ಸೊ ಇದು ಹರಿಯ ಹೊಸ ಕಾರ್, ಹೊರಗಡೆಯಿಂದ ತೋರಿಸ್ತೀನಿ ರೀ. ಸೊ ಇದು ನನಗೆ ಒಳಗಡೆ ಇಂಟೀರಿಯರ್ ಇಷ್ಟ ಆಯಿತು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಹರಿ ಅದನ್ನೇ ಹೇಳಿದ್ರು, ಒಳಗಡೆ ಇಂಟೀರಿಯರ್ ತುಂಬ ಚೆನ್ನಾಗಿದೆ ಕಣೋ ಅಂತ ಹೇಳ್ಬಿಟ್ಟು. ಇವಾಗ ಹರಿ ನನಗೆ ಡ್ರೈವ್ ಕರ್ಕೊಂಡು ಹೋಗ್ತಾರೆ. ಅವರಿಗೆ ಒಂದು ರೇಂಜಿಂಗ್ ಬರುತ್ತೆ, ಬಟ್ ಆದರೂ ಅವ್ರನ್ನ ನಂಬಿ ಕೂತ್ಕೋತೀನಿ ಗಾಡೀಲಿ, ಪರವಾಗಿಲ್ಲ. ಏನು ಹರಿ? ಚೆನ್ನಾಗೇ ಓಡಿಸ್ತೀನಿ. ಹೌದಾ? ಇಲ್ಲಾಂದ್ರೆ ಯಾವಾಗ ಓಡಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದೆ ನಿನ್ನ. ಹೌದಾ? ಇವಾಗ ಸ್ವಲ್ಪ ಟ್ರೈನ್ಡ್ ಆಗಿದ್ದೀನಿ. 1000 ಕಿಲೋಮೀಟರ್ ಪ್ಲಸ್ ಆಗಿದೆ. ಸೊ ಐ ಥಿಂಕ್ ಯು ಕ್ಯಾನ್ ಟ್ರಸ್ಟ್ ಮೀ. ಇಲ್ಲೆಲ್ಲ ಸೊಸೈಟಿ ಟೂರ್ ಮಾಡಿ ಆಮೇಲೆ ಕರ್ಕೊಂಡು ಹೋಗ್ತಾರಂತೆ ಗಾಡೀಲಿ. ಮನೆ ನೋಡಿ ಹೊರಗಡೆ ಹೆಂಗೆ ಕಾಣಿಸ್ತಿದೆ. ಇವಾಗ ಸ್ವಿಮ್ಮಿಂಗ್ ಪೂಲ್ ಹತ್ರ ಕರ್ಕೊಬಂದರು. ಇಲ್ಲಿಗೆ ಅವ್ರ ಫ್ಯಾಮಿಲಿ ಅವರೆಲ್ಲ ಮಕ್ಕಳೆಲ್ಲ ಎಳೆದ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ನೀರಿಗೆ. ಇಲ್ಲೇ ಕ್ಲಬ್ ಹೌಸ್ ಇರೋದಂತೆ. ಸೊ ನೈಸ್ ಗೈಸ್. ಹರಿ ನೀವು ಇನ್ಮೇಲೆ ನಗೀತೀರಾ ಸ್ವಿಮ್ಮಿಂಗ್ ಪೂಲ್ಗೆ? ಕಲಿಬೇಕು ಕಣ. ಬರೋದು ನಿಮಗೆ ಸ್ವಿಮ್ಮಿಂಗು? ನಿಂಗೆ ಬರುತ್ತಾ? ಅರ್ಧ ಬರ್ತಾ. ತುಂಬಾ ಬಿಲ್ಡಪ್ ಕೊಡ್ತಿದ್ಯಾ? ನಿನಗೆ ಬರುತ್ತೆ? ಸುಮ್ಮನೆ ಕೇಳೋದನಪ್ಪ, ಕೇಳೋರಲ್ಲೇನೋ. ಮಾಡ್ತೀನಿ. ಇಟ್ಸ್ ಬೀನ್ ಅ ವೈಲ್ ನೌ. ಇವಾಗ ಐ ಡೋಂಟ್ ಥಿಂಕ್ ಐ ಕ್ಯಾನ್ ರಿಯಲಿ ಡೂ ಇಟ್. ಚೆನ್ನಾಗಿ ಮಾಡ್ಬೋದು ಅಂತ ಗೊತ್ತು. ಈ ಒಂದು ಕಾರಲ್ಲಿ ಒಂದೇ ಡೋರ್ ಇರೋದು. ಆ ಒಂದೇ ಡೋರಿಂದ ಹತ್ಕೊಂಡ್ಬಿಟ್ಟು ಹಿಂದೆಗಡೆ ಹೋಗ್ಬೇಕು. ಸೊ ಆ ತರ ಇಬ್ರಿಗೆ ಜಾಗ ಇದೆ. ಹರಿ ನೋಡಿ ಫೈನಲಿ ಇಸ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಅಲ್ವಾ ಹರಿ? Obviously. ನಾನೇ ಫಸ್ಟ್ ಒಳಗಡೆ. ಚಿಕ್ಕ ಕಾರ್ ಇದೆ ನಮ್ದು, ಅದು ಚೊಕ್ಕದಾಗಿದೆ. ಏನ್ ಹರಿ ಎಲ್ಲ ಸೇಮ್ ಏನ? ಇಷ್ಟೊಂದು ಎಕ್ಸ್ಪೆನ್ಸಿವ್ ಕಾರ್ ತಗೊಂಡಿದ್ದೀರಾ ನೀವು? ಕುತ್ಕೊಂಡು ನಿನ್ ಕಾಲಿಗೆ ಆಯ್ತು ಅಂದ್ರೆ ಆರಾಮಾಗಿ ಎಲ್ಲಾರು ಕಾರ್ ತಗೊಂಬೋದು. ಸೊ ನಾನು ಇಲ್ಲಿ ಕುತ್ಕೋತೀನಿ ಗೈಸ್. ಸೀಟ್ ಬೆಲ್ಟ್ ಹಾಕಿಲ್ಲ. ನಿಮ್ಮ ನಂಬ್ಕೊಂಡು ನಂಗೆ ಕೂರೋಣ ಅನ್ಕೊಂಡಿದ್ದಲ್ಲ ಹರಿ. ನಮ್ ಕೂರ್ಬೋದು ಅಂತೀರಾ? ನೆಕ್ಸ್ಟ್ ಪಾರ್ಟಿಗೆಲ್ಲ ಇದೆ ಕಾರ್ ಹಂಗಾದ್ರೆ. ಲೈಕ್ 2 ವೀಲರ್ AC ತರ. 2 ವೀಲರ್ ವಿತ್ ರೂಫ್ ಅಂಡ್ AC. ಅಂಡ್ ಇದು ಯು ವಿಲ್ ಗೆಟ್ ಟು ನೋ ದ ಡಿಸ್ಟೆನ್ಸ್ ಇಲ್ಲಿ ಎಷ್ಟಿದೆ ಏನು ಅಂತ. ದಟ್ಸ್ ಬಿಕಾಸ್ ಲೈಕ್ ಐ ಸ್ಟಾರ್ಟೆಡ್ ಡ್ರೈವಿಂಗ್. ಮುಂಚೆ ಸ್ವಲ್ಪ ಇದಾಗಿತ್ತು, ಬಟ್ ಸಿ ಐ ಹ್ಯಾಡ್ ದಿಸ್ ಕಾನ್ಫಿಡೆನ್ಸ್ ಆಯ್ತಾ ಬರುತ್ತೆ ಅಂತ. ಐ ನೆವರ್ ಅವ್ನು ಟೆಸ್ಟ್ ಆಗಿ ಕರ್ಬಿಟ್ಟು ಫಸ್ಟ್ ಟೈಮ್ ಅದನ್ನೇ ಓಡಿಸಿದ್ದು. ಸೀರಿಯಸ್ ಆಗಿ ಹೇಳ್ತೀನಿ, ಓಡಿಸ್ಬಿಟ್ಟು ಅವ್ನಿಗೆ ಗೊತ್ತಾಯ್ತು ನಾನು ಎಲ್ಬೋರ್ಡ್ ಅಂತ. ಆಮೇಲೆ ದೆನ್ ಇರೋದ್ಲಿಕ್ಕೆ ಆಮೇಲೆ ಹೇಳಿದ್ಮೇಲೆ ಸೆಕೆಂಡ್ ಕಮಿಂಗ್ ಬ್ಯಾಕ್ ಇಲ್ಲ ಸರ್, ಕರೆಕ್ಟ್ ಆಗಿ ಮಾಡ್ತೀರಿ ಸರ್. ಅವ್ನು ಕಾರ್ ತಗೋತೀವಿ ಅಂತ ಹೇಳಿದ್ನ ಅಲ್ಲಿ ನಿಜವಾಗ ಹೇಳಿದ್ನ ಗೊತ್ತಿಲ್ಲ, ಬಟ್ ಹೇಳ್ದ ಆತರ. ಸೊ ಗೈಸ್ ನೋಡಿ, ನಮ್ಮ ಕಲ್ಚರ್ ನ ಫಾಲೋ ಮಾಡಿ ಹರಿ ಪಂಚಿ ಹೊಡ್ಕೊಂಡು ಕಾರ್ ಓಡಿಸ್ತಾ ಇದಾರೆ. ಅಂಡ್ ದಿಸ್ ಗ್ಲಾಸಸ್ ಆಕ್ಚುಲಿ ಸೂಟ್ಸ್ ಯು ಹರಿ. ಒಂದು ಲುಕ್ ಕೊಡಿ ಕಡೆ. Hi guys, what's up? Welcome to Dhanushri channel. ಹಿಂಗಂದ್ರೆ ಬೆಳಗ್ಗೆ ಇಂಟ್ರೋಗೆ ಮೀಟ್ ಮಾಡ್ತಿದ್ದೆ ನಿಮ್ಮನ್ನ. ಇದನ್ನೇ ಹಾಕು ಮುಂಚೆ ಫಸ್ಟ್ ಹಾಕ್ಬಿಡು, ವೆಲ್ಕಮ್ ಟು ಧನುಶ್ರೀ ಚಾನಲ್ ಅಂತ ಹಾಕಿರ್ತೀನಿ. ಆಯ್ತು. I like this part. This looks so nice. This and this. I like this part. Yeah.
ದಿಸ್ ಕಲರ್ ಲುಕ್ಸ್ ಸೋ ಆಕ್ಚುಲಿ ಈ ಮಾಡೆಲ್ ಮಾತ್ರ ಈ ವೇರಿಯಂಟ್ ಅಲ್ಲಿ ಮಾತ್ರ ಈ ತರ ಬರ್ತಾ ಇದೆ. ಬೇರೆದ್ರೆಲ್ಲ ಈ ತರ ಇಲ್ಲ. ದಿಸ್ ಇಸ್ ಟಾಪ್ ಎಂಡ್ ಮಾಡೆಲ್ ಅಲ್ವಾ? ನೈಸ್. ಏನಾಯ್ತು ಗೊತ್ತಾ, ಹರಿ ಈಸ್ ಎಕ್ಸ್ಪೆಕ್ಟಿಂಗ್ ಫಾರ್ ಕಾಂಪ್ಲಿಮೆಂಟ್. ಅವ್ರನ್ನ ನಂಬಿ ಪಕ್ಕದಲ್ಲಿ ಅದು ಫಸ್ಟ್ ಸೀಟ್ ಅಲ್ಲಿ ಕೂತಿದ್ದೀನಿ. ಇದಕ್ಕಿಂತ ಕಾಂಪ್ಲಿಮೆಂಟ್ ಬೇಕಾ ಹರಿ ನಿಮ್ಗೆ? ಇದಕ್ಕಿಂತ ಬೇಕಾ? ಏನೋ ಓಡಿಸ್ತಾ ಇದೀನಿ, ಅದು ಓಡ್ಸಕ್ ಬರಲ್ಲ. ಈಗ ನಿಮ್ಮನ್ನ ನಂಬ್ಕೊಂಡು ಅಲ್ಲ, ಈಗ ನಿಮ್ಮನ್ನ ನಂಬ್ಕೊಂಡು ನಾನು ಕೂತ್ಕೊಂಡಲ್ಲ, ನಾನು ನಂಬ್ಕೊಂಡು ನೀವು ಕೂತ್ಕೋತೀವಿ ಇವಾಗ. ಇವಾಗ ನಿನ್ನ ನಂಬಿ ನಾನು ಕಾರ್ ಕೊಡ್ಬೇಕಾ? ಹೊಸ ಕಾರ್ ಬೇರೆ ಬೇಡ ಬಿಡಿ ಹರಿ, ನನಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ಬೇಡ. ಸೊ ಗೈಸ್, ಇವಾಗ ಫೈನಲಿ ಅಮ್ಮ ಕುಂಕುಮ ಇಟ್ಕೋತಾ ಇದ್ದಾರೆ. ನಾವು ಇವಾಗ ಕುಂಕುಮ ತಗೊಂಡು ಹೊರಡಬೇಕು. ನಂಗೆ ಬಿಟ್ಬಿಡ ಮಗನ, ಚಿಕ್ಕದಾಗಿರ್ಲಿ. ಆಯ್ತಾ, ಸರಿ ಹೋಯ್ತಾ? ಸಿಂಪಲ್ ಆಗಿದೆ ಅದು. ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು ಅಮ್ಮ. ಸೊ ಗೈಸ್, ಫೈನಲಿ ಬಾಯ್ ಹೇಳುವ ಸಮಯ. ಅಂದ್ರೆ ಕೊಲ್ಲಾ ವಿಡಿಯೋ ಏನು ಮಾಡೋದು ಬೇಡ, ಮಾಡೋಣ. ದಟ್ ದಿಸ್ ಒನ್ ಹೇಳಿಲ್ಲ ನಿತ್ಯ ಮನೆ ಅಂತ, ಮಾಡಕ್ಕೆ ಆಗ್ಲಿಲ್ಲ ನಾವು. ಯಾವ ಸಾಂಗ್ ಅದು? ನೀತಾ ಕೊಟ್ಟೆ ಸಮಥಿಂಗ್, ಐ ಡೋಂಟ್ ನೋ, ಐ ಆಮ್ ವೆರಿ ಬ್ಯಾಡ್ ಅಟ್ ಸಿಂಗಿಂಗ್. ಡೋಂಟ್ ಟ್ರೈ. ಹಾರ್ಟ್ ನಾನು ಟ್ರೈ ಮಾಡಿದೆ. ನಮ್ಮ ಕನ್ನಡ ಸಾಂಗ್ ಅಂದ್ರೆ ಬಂದ್ಬಿಡುತ್ತೆ, ಬೇರೆ ಲ್ಯಾಂಗ್ವೇಜ್ ಹಂಗೆ ಅಲ್ವಾ, ಏನು ತಲೆ ಬಿಡ ಅರ್ಥ ಆಗಲ್ಲ. ಓಕೆ, ಎನಿವೇ ಥ್ಯಾಂಕ್ ಯು ಫಾರ್ ಕಮಿಂಗ್. ಸಿ ಯು ಸೂನ್. ಬೈ ಬೈ. ಥ್ಯಾಂಕ್ ಯು ಮಮ್ಮ. ನಕ್ಷತ್ರ ನನಗೆ ಅಂತೇನೋ ತಂದಿಲ್ಲಲ್ಲ, ಸೊ ಅದ್ರಲ್ಲಿ ಏನಿದೆ ತೆಗೆದು ನೋಡೇ ಬಿಡೋಣ. ನೋಡಿ, ನಾನು ಚಾಕ್ಲೇಟ್ ಆಲ್ರೆಡಿ ಅರ್ಧ ತೆಗೆದುಕೊಂಡು ತಿಂದಿದ್ದೀನಿ. ಇದನ್ನ ಅನ್ಬಾಕ್ಸ್ ಮಾಡುವ ಸಮಯ. ಡಾಲ್ ಡಾಲ್ ಗೈಸ್, ಇದು ಪೆನ್ ಸ್ಟೋರೇಜ್ ತರ ಕಣ. ಇದು ಡಾಲ್ ಕಮ್ ಪೆನ್ ಸ್ಟೋರೇಜ್ ತರ. ನೈಸ್. ಓ, ಫುಲ್ ಈ ಡಾಲ್ ಫುಲ್ ಆಫ್ ಸರ್ಪ್ರೈಸಸ್ ಅಂತಾನೆ ಹೇಳ್ಬೋದು. ಮೇ ಬಿ ಇಲ್ಲಿ ದುಡ್ಡೆಲ್ಲ ಹಾಕ್ಬಿಟ್ಟು ಸೇವಿಂಗ್ಸ್ ಕೊಡ್ತಾರನೂ ಮಾಡ್ಬೋದು ಅನ್ಸುತ್ತೆ. ಬಟ್ ಇಲ್ಲಿಂದ ಬಿಚ್ಚಬಹುದು. ನೈಸ್. ಈ ಡಾಲಲ್ಲಿ ಇಲ್ಲಿ ಏನಾದ್ರು ಇಟ್ಕೋಬಹುದು, ಸ್ಟೋರೇಜ್ ತರ ಇದೆ. ಆಮೇಲೆ ಡಾಲ್ ತರನು ಶೋ ಪೀಸ್ ತರನು ಇದೆ. ಆಮೇಲೆ ಇಲ್ಲಿ ಹಿಂದೆಗಡೆನೋ ದುಡ್ಡು ಕಾಯಿನ್ ಹಾಕ್ಬಿಟ್ಟು ಸೇವ್ ಮಾಡ್ಕೊಂಡು ಇಲ್ಲಿಂದ ತೆಗೆದಿಟ್ಕೋಬಹುದು. ಸೀಕ್ರೆಟ್ ಪ್ಲೇಸ್. ಇಟ್ ಈಸ್ ನೋ ಮೋರ್ ಸೀಕ್ರೆಟ್ ಬಿಕಾಸ್ ಬ್ಲಾಗ್ ಅಲ್ಲಿ ರಿವೀಲ್ ಮಾಡ್ಬಿಟ್ಟಿದ್ದೀನಿ. ಗೈಸ್, ನೈಸ್. ನಕ್ಷತ್ರ ಈ ವಿಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ನಕ್ಷತ್ರ. ಇಟ್ಸ್ ವೆರಿ ಕ್ಯೂಟ್ ಅಂಡ್ ಥ್ಯಾಂಕ್ ಯು. ಬ್ರೋ, ಈ ತರ ಮಾಡಿದ್ರೆ ಯಾರು ತಗೋತಾರ ಬ್ರೋ?